ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬ್ರಹ್ಮಾದಿಗಳ ತಪಸ್ಸು ಶ್ರೀಮನ್ನಾರಾಯಣನು ಅವರಿಗೆ ವರವನ್ನು ಕೊಟ್ಟುದು ಎಂಬ 349ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಶೌನಕನು ಸೂತಪುತ್ರನನ್ನು ಕುರಿತು, ಓ ಮಹಾತ್ಮ, ಯಜ್ಞಕರ್ತನು ಯಜ್ಞದಲ್ಲಿ ಎಲ್ಲರಿಗಿಂತಲೂ ಮೊದಲಿನ ಭಾಗವನ್ನು ಹೊಂದತಕ್ಕವನು ಆದ ಆ ಭಗವಂತನು ಯಾವ ಕ್ಷೇಮವನ್ನು ಉದ್ದೇಶಿಸಿ ಆ ನಿವೃತ್ತಿ ಧರ್ಮವನ್ನು ಆಶ್ರಯಿಸಿದನು, ಅವುಗಳನ್ನು ಹೇಗೆ ವಿಧಿಸಿದನು, ತಾನು ಹಾಗಿರುತ್ತಾ ಪ್ರವೃತ್ತಿ ಧರ್ಮವೆನಿಸಿದ ಯಜ್ಞಗಳಲ್ಲಿ ದೇವತೆಗಳನ್ನು ಭಾಗಿಗಳನ್ನಾಗಿ ಮಾಡಿದುದೇಕೆ? ಇದು ಪ್ರವೃತ್ತಿ ಧರ್ಮದಲ್ಲಿ ಸೇರಲಿಲ್ಲವೇ? ದೇವತೆಗಳನ್ನು ಅವರನ್ನು ಅವರನ್ನು ಯಜ್ಞಗಳಿಂದ ಆರಾಧಿಸತಕ್ಕವರನ್ನು ಪ್ರವೃತ್ತಿ ಧರ್ಮದಲ್ಲಿ ತಗುಲಿಸಿಟ್ಟುದೇಕೆ? ಈ ರಹಸ್ಯ ವಿಷಯವನ್ನು ತಿಳಿಸಿ ನೀನು ನನ್ನ ಸಂದೇಹವನ್ನು ನೀಗಿಸಬೇಕು ಎಂದನು. ಆಗ ಸೂತಪುತ್ರನು, ಈ ಪ್ರಶ್ನೆಯು ಹಿಂದೆ ಜನಮೇಜಯನು ವೈಶಂಪಾಯನನನ್ನು ಕೇಳಿದುದೇ. ಅವನು ಹೇಳಿದ ಉತ್ತರವನ್ನೇ ನಿನಗೆ ತಿಳಿಸುವೆನು. ನಾರಾಯಣನ ಇದೇ ಮಹಾತ್ಮ್ಯವನ್ನು ಕೇಳುತ್ತಾ ನಡುವೆ ಜನಮೇಜಯನು ವೈಶಂಪಾಯನನನ್ನು ಕುರಿತು, ಓ ಮಹರ್ಷಿ, ಸಮಸ್ತ ಲೋಕಗಳು, ಬ್ರಹ್ಮನು, ದೇವಾಸುರ, ಮನುಷ್ಯರು ತಮ್ಮ ತಮ್ಮ ಅಭ್ಯುದಯ ಕಾರ್ಯಗಳಲ್ಲಿಯೇ ಆಸಕ್ತರಾಗಿರುವುದನ್ನು ನಾವು ನೋಡುವೆವು. ಅಲ್ಲದೆ ಮೋಕ್ಷವೇ ಎಲ್ಲಕ್ಕಿಂತಲೂ ಉತ್ತಮ ಸುಖವೆಂದು, ಅದು ನಿರ್ವಾಣವೆಂದು ನೀನು ಹೇಳಿದೆ. ಪುಣ್ಯ ಪಾಪ ಕರ್ಮಗಳಿಂದ ಮುಕ್ತರಾದವರೇ ಆ ಪರಮಾತ್ಮನಲ್ಲಿ ಪ್ರವೇಶಿಸುವರೆಂದು ನಾವು ಕೇಳುವೆವು. ಮೋಕ್ಷ ಧರ್ಮವಾದರೂ ಅನುಷ್ಠಿಸುವುದಕ್ಕೆ ಬಹಳ ಕಷ್ಟತರವಾಗಿ ತೋರುವುದು. ಅದಕ್ಕಾಗಿಯೇ ದೇವತೆಗಳು ಅದನ್ನು ಬಿಟ್ಟು ಹವ್ಯ ಕವ್ಯಗಳನ್ನು ಭುಜಿಸತಕ್ಕವರಾದರು. ಮತ್ತು ಬ್ರಹ್ಮನು, ರುದ್ರನು, ಇಂದ್ರನು, ಸೂರ್ಯ ಚಂದ್ರರು, ಅಗ್ನಿ, ವಾಯು, ವರುಣನು, ನಭಸ್ಸು, ಜಗತ್ತು, ಇನ್ನೂ ಉಳಿದ ದೇವತೆಗಳು ಅವರೆಲ್ಲರೂ ತಮಗೆ ಅದರಲ್ಲಿ ಮುಂದೆ ಏರ್ಪಡುವ ಲೋಪವನ್ನು ತಿಳಿಯದೆ ಹೋದರೇನು? ಹಾಗೆಯೇ ಇರಬೇಕು. ಅದರಿಂದಲೇ ಅವರು ಶಾಶ್ವತವೂ ಅವ್ಯಯವೂ ಆದ ಮಾರ್ಗವನ್ನು ಬಿಟ್ಟು ಕಾಲ ಪರಿಮಾಣವುಳ್ಳ ಪ್ರವೃತ್ತಿ ಧರ್ಮವನ್ನೇ ಅವಲಂಬಿಸಿರಬೇಕು. ಕರ್ಮನಿಷ್ಠರ ಶ್ರೇಯಸ್ಸು ಕಾಲ ಪರಿಮಾಣವುಳ್ಳದ್ದೆಂಬುದು ಒಂದು ದೊಡ್ಡ ದೋಷವೇ. ಕರ್ಮಗಳಿಗೆ ಈ ಕೊರತೆಯುಂಟಾದುದು ಹೇಗೆ? ಈ ಸಂದೇಹವು ಶಲ್ಯದಂತೆ ನನ್ನ ಹೃದಯದಲ್ಲಿ ನಾಟಿಕೊಂಡಿದೆ. ಅದನ್ನು ನೀನು ನೀಗಿಸಬೇಕು. ದೇವತೆಗಳು ಯಾಗದಲ್ಲಿ ಭಾಗಿಗಳಾದುದೇಕೆ? ಅವರನ್ನು ಯಜ್ಞದಿಂದ ಏಕೆ ಆರಾಧಿಸಬೇಕು? ಹಾಗೆ ಯಜ್ಞ ಭಾಗಿಗಳಾದ ದೇವತೆಗಳು ಮಹಾಯಜ್ಞಗಳನ್ನು ಮಾಡುವಾಗ ಅದರಲ್ಲಿ ಭಾಗವನ್ನು ಭುಜಿಸತಕ್ಕವನಾವನು ಎಂದನು. ಅದಕ್ಕೆ ಆ ವೈಶಂಪಾಯನನು, ಓ ರಾಜೇಂದ್ರ, ಬಹಳ ರಹಸ್ಯವಾದ ಪ್ರಶ್ನೆಯನ್ನೇ ಕೇಳಿದೆ. ತಪಸ್ಸು ಮತ್ತು ವೇದಾಧ್ಯಯನವಿಲ್ಲದ ಮತ್ತು ಪುರಾಣಗಳನ್ನು ಅರಿಯದವನು ಯಾವನು ಇದಕ್ಕೆ ಸುಲಭವಾಗಿ ಉತ್ತರವನ್ನು ಹೇಳಲಾರನು. ಆದರೆ ನಮ್ಮ ಗುರುವಾದ ವ್ಯಾಸನು ಹಿಂದೆ ಇದೇ ವಿಷಯವಾಗಿ ನಾವು ಕೇಳಿದಾಗ ನಮಗೆ ಸಮಾಧಾನವನ್ನು ಹೇಳಿರುವನು. ಹಿಂದೆ ನಾನು, ಸುಮಂತು, ಜೈಮಿನಿ, ಪೈಲನು, ಶುಕನು ಈ 5 ವ್ಯಾಸನಲ್ಲಿ ಶಿಷ್ಯರಾಗಿ ನಿಷ್ಠೆಯಿಂದ ಅಧ್ಯಯನ ಮಾಡುತ್ತಿದ್ದೆವು. ಆಗ ನಮಗೆ ನಮ್ಮ ಗುರುವು 4 ವೇದಗಳನ್ನು, ಪಂಚಮ ವೇದವೆನಿಸಿದ ಭಾರತವನ್ನು ಅಧ್ಯಯನ ಮಾಡಿಸುತ್ತಿದ್ದ ಕಾಲದಲ್ಲಿ ಈಗ ನೀನು ಕೇಳಿದ ಸಂದೇಹವೇ ನಮಗೂ ಹುಟ್ಟಿತು. ನಾವು ಅವನನ್ನು ಕೇಳಿದೆವು. ಆಗ ನಮಗೆ ನಮ್ಮ ಗುರುವು 4 ವೇದಗಳನ್ನು, ಪಂಚಮ ವೇದವೆನಿಸಿದ ಭಾರತವನ್ನು ಅಧ್ಯಯನ ಮಾಡಿಸುತ್ತಿದ್ದ ಕಾಲದಲ್ಲಿ ಈಗ ನೀನು ಹೇಳಿದ ಸಂದೇಹವೇ ನಮಗೂ ಹುಟ್ಟಿತು. ಆಗ ಅವನು ನಮ್ಮನ್ನು ಕುರಿತು, ಎಲೈ ಶಿಷ್ಯರೇ, ನಾನು ತ್ರಿಕಾಲಜ್ಞಾನಿಯಾಗಬೇಕೆಂದು ಜಿತೇಂದ್ರಿಯನಾಗಿ ಕ್ಷೀರ ಸಮುದ್ರ ತೀರದಲ್ಲಿ ದೊಡ್ಡ ತಪಸ್ಸನ್ನು ಮಾಡಿದ ಮೇಲೆ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ನನಗೆ ಆ ತ್ರಿಕಾಲ ಜ್ಞಾನ ಉಂಟಾಗಿ ಅದರಿಂದ ಕಲ್ಪಾದಿಯಲ್ಲಿ ನಡೆದುದೆಲ್ಲ ನನಗೆ ತಿಳಿಯಿತು. ಸಾಂಖ್ಯರು, ಯೋಗಿಗಳು ಪರಮಾತ್ಮನೆಂದು ಯಾವನನ್ನು ಹೇಳುವರೋ ಅವನು ತನ್ನ ಕರ್ಮದಿಂದಲೇ ಮಹಾಪುರುಷನೆಂಬ ಕೀರ್ತಿಯನ್ನು ಹೊಂದಿದನು. ಅವನಿಂದ ಅವ್ಯಕ್ತವೆಂದು, ಪ್ರಧಾನವೆಂದು ವಿದ್ವಾಂಸರು ಹೇಳುವ ಪ್ರಕೃತಿಯು ಹುಟ್ಟಿತು. ಆ ಅವ್ಯಕ್ತದಿಂದ ಲೋಕ ಸೃಷ್ಟಿಗಾಗಿ ಅನಿರುದ್ಧನು ಹುಟ್ಟಿದನು. ಆ ಅನಿರುದ್ಧನೇ ಲೋಕದಲ್ಲಿ ಮಹತ್ತಾದ ಆತ್ಮನೆನಿಸುವನು. ಅವನೇ ವ್ಯಕ್ತತ್ವವನ್ನು ಹೊಂದಿ ಪಿತಾಮಹನನ್ನು ಹುಟ್ಟಿಸುವನು. ಸರ್ವ ತೇಜೋಮಯನಾದ ಆ ಅನಿರುದ್ಧನು ಅಹಂಕಾರವೆಂದು ಹೇಳಲ್ಪಡುವನು. ಪೃಥಿವಿ ಮೊದಲಾದವು ಅಹಂಕಾರದಿಂದ ಹುಟ್ಟಿದ ಪಂಚಭೂತಗಳು. ಈ ಭೂತ ಸೃಷ್ಟಿಯಾದ ಮೇಲೆ ಅವುಗಳಲ್ಲಿ ಗುಣಗಳು ಸೃಷ್ಟಿಸಲ್ಪಟ್ಟವು. ಆ ಮಹಾಭೂತಗಳ ಮೂಲಕ ನಾನಾ ಬಗೆಯ ದೇಹಿಗಳು ಸೃಷ್ಟಿಸಲ್ಪಟ್ಟವು. ಮರೀಚಿ, ಅಂಗೀರಸ್ಸು, ಅತ್ರಿ, ಪುಲಸ್ತ್ಯ,
ಪುಲಹ, ಕ್ರತು, ವಸಿಷ್ಠ, ಸ್ವಯಂಭುವರೆಂಬ ಈ 8 ಮಂದಿಯು ಪ್ರಕೃತಿಗಳೆನಿಸುವರು. ಅವರಲ್ಲಿ ಲೋಕಗಳೆಲ್ಲ ಪ್ರತಿಷ್ಠಿತಗಳಾಗಿರುವವು. ಆಮೇಲೆ ಬ್ರಹ್ಮನು ಲೋಕ ಸಂಗ್ರಹಕ್ಕಾಗಿ ವೇದಾಂಗಗಳನ್ನು ಯಜ್ಞಾಂಗಗಳನ್ನು ಪ್ರಕಟಿಸಿದನು. ಆ 8 ಮಂದಿ ಪ್ರಕೃತಿಗಳಿಂದಲೇ ಜಗತ್ತೆಲ್ಲ ಹುಟ್ಟಿತು. ಕ್ರೋಧಾತ್ಮಕವಾದ ಕ್ರೋಧಾತ್ಮಕನಾದ ರುದ್ರನು ಅಲ್ಲಿಂದಲೇ ಹುಟ್ಟಿದನು. ಆ ರುದ್ರನು ತನ್ನಂತೆ ಬೇರೆ 10 ಮಂದಿಯನ್ನು ಉಂಟು ಮಾಡಿದನು. ಈ ಏಕಾದಶ ರುದ್ರರು ವಿಕಾರ ಪುರುಷರೆನಿಸುವರು. ಏಕಾದಶ ರುದ್ರರು 8 ಪ್ರಕೃತಿಗಳು ಎಲ್ಲ ದೇವರ್ಷಿಗಳು ಹುಟ್ಟಿದ ಮೇಲೆ ಲೋಕಸಿದ್ಧಿಗಾಗಿ ಅವರು ಬ್ರಹ್ಮನಲ್ಲಿಗೆ ಹೋಗಿ, ದೇವ, ನೀನು ನಮ್ಮನ್ನು ಹುಟ್ಟಿಸಿದೆ, ನಾವು ಹುಟ್ಟಿ ಮಾಡಬೇಕಾದ ಕಾರ್ಯವೇನು? ಯಾರು ಯಾರು ಯಾವ ಯಾವ ಅಧಿಕಾರದಲ್ಲಿ ಇರಬೇಕು? ಆಯಾ ಅಧಿಕಾರದ ಕಾರ್ಯಗಳೇನು? ನಮ್ಮಲ್ಲಿ ಅಹಂಕಾರವನ್ನು ಕರ್ತೃತ್ವವನ್ನು ವಹಿಸಿ ಕೆಲಸ ಮಾಡಬೇಕಾದವರು ಯಾರು? ನೀನು ನಮಗೆ ಅಧಿಕಾರ ಭೇದಗಳನ್ನು ನಿಯಮಿಸಿ ಅದಕ್ಕೆ ತಕ್ಕ ಬಲವನ್ನು ನಮಗೆ ಅನುಗ್ರಹಿಸಬೇಕು ಎಂದರು. ಅದಕ್ಕೆ ಆ ಬ್ರಹ್ಮನು, ನೀವು ಕೇಳಿದುದು ನ್ಯಾಯವು, ನಿಮಗೆ ಶುಭವಾಗಲಿ. ಈ ಆಲೋಚನೆಯು ಮೊದಲೇ ನನಗೆ ಹುಟ್ಟಿದ್ದಿತು. ಲೋಕತಂತ್ರವನ್ನು ಹೇಗೆ ನಡೆಸಬೇಕು, ನನ್ನ ಮತ್ತು ನಿಮ್ಮ ಬಲಕ್ಕೆ ಕ್ಷೀಣತೆಯಿಲ್ಲದೆ ಹೇಗೆ ಕಾರ್ಯವು ಸಾರ್ಥಕವಾಗಬೇಕು, ಅದನ್ನು ನಾವು ಮೊದಲು ತಿಳಿಯಬೇಕಾದುದೇ ಅವಶ್ಯವು. ಇದಕ್ಕಾಗಿ ನಾವು ಎಲ್ಲರೂ ಮಹಾಪುರುಷನಾದ ಆ ಭಗವಂತನಲ್ಲಿಯೇ ಮೊರೆಹೊಕ್ಕು ಕೇಳುವೆವು. ಅವನು ನಮಗೆ ಮುಂದೆ ಹಿತವಾವುದೋ ಅದನ್ನು ಹೇಳುವನು ಎಂದನು. ಅದರಂತೆ ದೇವತೆಗಳು ಋಷಿಗಳು ಬ್ರಹ್ಮನೊಡಗೂಡಿ ಕ್ಷೀರ ಸಮುದ್ರದ ಉತ್ತರ ತೀರಕ್ಕೆ ಹೋಗಿ ಅಲ್ಲಿ ವೇದೋಕ್ತ ವಿಧಿಯಿಂದ ಮಹಾ ನಿಯಮವೆಂದು ಹೆಸರುಗೊಂಡ ತೀವ್ರ ತಪಸ್ಸನ್ನು ಆರಂಭಿಸಿದರು. ಎಲ್ಲರೂ ಕೈಗಳನ್ನು ಮೇಲೆ ನೀಡಿ ಊರ್ಧ್ವ ದೃಷ್ಟಿಗಳಾಗಿ ಕಾಷ್ಟದಂತೆ ಒಂದೇ ಕಾಲಿನಲ್ಲಿ ನಿಶ್ಚಲವಾಗಿ ನಿಂತು ಏಕಾಗ್ರತೆಯಿಂದ 1000 ದಿವ್ಯ ವರ್ಷಗಳವರೆಗೆ ತಪಸ್ಸು ಮಾಡಿದ ಮೇಲೆ ಅವರ ಕಿವಿಗೆ ಅಶರೀರ ವಾಕ್ಕೊಂದು ಕೇಳಿಸಿತು. ಬ್ರಹ್ಮಾದಿ ದೇವತೆಗಳಿರ, ನಿಮಗೆ ಸ್ವಾಗತವು. ನಿಮ್ಮ ಕಾರ್ಯೋದ್ದೇಶವನ್ನು ನಾನು ಬಲ್ಲೆನು. ಅದು ಲೋಕಕ್ಕೆ ಹಿತವಾದ ಕಾರ್ಯವೇ. ಅದಕ್ಕಾಗಿ ನಿಮಗೆ ನಾನು ತಕ್ಕ ಪ್ರಾಣವನ್ನು ಸತ್ವವನ್ನು ಒದಗಿಸಿಕೊಡುವೆನು. ನಿಮ್ಮ ತಪಸ್ಸಿಗೆ ಸಂತುಷ್ಟನಾದೆನು. ನೀವು ಆ ತಪಸ್ಸಿಗೆ ತಕ್ಕ ಫಲವನ್ನು ಅನುಭವಿಸುವಿರಿ. ಆ ಬ್ರಹ್ಮನು 3 ಲೋಕಕ್ಕೂ ಪ್ರಧಾನನಾಗಿ ಲೋಕ ಪಿತಾಮಹನೆನಿಸುವನು. ನೀವೆಲ್ಲರೂ ನನ್ನನ್ನು ಯಜಿಸಬೇಕು. ಆ ಯಜ್ಞದಲ್ಲಿ ನಿತ್ಯವೂ ನನಗೆ ಭಾಗವನ್ನು ಕಲ್ಪಿಸಬೇಕು. ನಾನು ನಿಮಗೆ ಅಧಿಕಾರ ಭೇದಗಳನ್ನು ಏರ್ಪಡಿಸಿ ಶ್ರೇಯಸ್ಸನ್ನು ಕೈಗೂಡಿಸುವೆನು. ಇದನ್ನು ಕೇಳಿ ಎಲ್ಲರೂ ಸಂತೋಷದಿಂದ ಸೇರಿ ವೇದೋಕ್ತವಾಗಿ ವೈಷ್ಣವ ಯಾಗವನ್ನು ನಡೆಸಿದರು. ಬ್ರಹ್ಮನು ಅದರಲ್ಲಿ ವಿಷ್ಣುವಿಗಾಗಿ ಮೊದಲು ಒಂದು ಭಾಗವನ್ನು ಕಲ್ಪಿಸಿದನು. ಅದರಂತೆಯೇ ದೇವತೆಗಳು ಋಷಿಗಳು ಬೇರೆ ಬೇರೆಯಾಗಿ ವಿಷ್ಣುವಿಗೆ ಮೊದಲಿನ ಭಾಗಗಳನ್ನು ಕಲ್ಪಿಸಿದರು. ಅವರು ಗೌರವದಿಂದ ಅರ್ಪಿಸಿದ ಭಾಗಗಳು ಗುಣದಲ್ಲಿಯೂ ಪ್ರಮಾಣದಲ್ಲಿಯೂ ಕೃತಯುಗದ ಧರ್ಮವನ್ನು ಅನುಸರಿಸಿದ್ದವು. ಆ ದೇವತೆಗಳೆಲ್ಲರೂ ಆಗಿನ ಯಜ್ಞದಲ್ಲಿ ಭಗವಂತನನ್ನು ಆದಿತ್ಯವರ್ಣನೆಂದು, ತಮಸ್ಸಿಗಿಂತಲೂ ಪರನೆಂದು, ಸರ್ವಗತನೆಂದು, ಎಲ್ಲಕ್ಕಿಂತಲೂ ಮೇಲಾದವನೆಂದು, ದೇವನೆಂದು, ಈಶಾನನೆಂದು ನಾನಾ ವಿಧದಿಂದ ಕೊಂಡಾಡಿದರು. ಆಗ ತಿರುಗಿ ಭಗವಂತನು ಅದೃಶ್ಯನಾಗಿ, ನೀವು ಕೊಟ್ಟ ಭಾಗಗಳಿಂದ ನಾನು ಪ್ರೀತನಾದೆನು. ನಿಮ್ಮ ಪೂಜೆಗೆ ತಕ್ಕ ಫಲವನ್ನು ಕೊಡುವೆನು. ಆದರೆ ಆ ಫಲವು ಪುನರಾವೃತ್ತಿಯುಳ್ಳದ್ದೇ ಹೊರತು ಮೋಕ್ಷದಂತೆ ಸ್ಥಿರವಲ್ಲ. ಇಂದು ಮೊದಲು ನಿಮಗೆ ಇದೇ ಲಕ್ಷಣವಾಗಿರಲಿ. ಎಂದರೆ ನೀವು ಪ್ರತಿ ಯುಗದಲ್ಲಿಯೂ ಉತ್ತಮ ದಕ್ಷಿಣೆಗಳುಳ್ಳ ಯಜ್ಞಗಳನ್ನು ನಡೆಸುತ್ತಾ ಅದರಿಂದ ಪ್ರವೃತ್ತಿ ಫಲವನ್ನು ಅನುಭವಿಸುವಿರಿ. ನಿಮಗೂ ಇತರರು ಆಯಾ ಯಜ್ಞಭಾಗಗಳನ್ನು ಸಲ್ಲಿಸುವರು. ಈಗಿನ ಮಹಾಯಜ್ಞದಲ್ಲಿ ಯಾರು ಯಾರು ನನಗೆ ಯಜ್ಞ ಭಾಗಗಳನ್ನು ಕಲ್ಪಿಸಿದರೋ ಅವರೆಲ್ಲರೂ ಅದೇ ವಿಧದಲ್ಲಿ ಯಜ್ಞ ಭಾಗಗಳನ್ನು ಹೊಂದತಕ್ಕವರಾಗಬೇಕೆಂದು ನಾನು ವೇದ ಸೂತ್ರಗಳ ಮೂಲಕವಾಗಿ ನಿರ್ಧರಿಸಿರುವೆನು. ನೀವು ನಿಮ್ಮ ಅಧಿಕಾರ ಕಾರ್ಯಗಳನ್ನು ನಡೆಸುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿರುವಿರಿ. ಜನರು ಮಾಡುವ ಯಜ್ಞ ಭಾಗಗಳಿಂದಲೇ ನಿಮ್ಮ ಅಧಿಕಾರಕ್ಕೆ ತಕ್ಕ ಬಲವು ನಿಮಗೆ ಬರುವುದು. ಮನುಷ್ಯರು ಮಾಡತಕ್ಕ ಯಜ್ಞಗಳಿಂದ ನೀವು ಬಲವನ್ನು ಹೊಂದಿ ನಿಮ್ಮ ಆರಾಧನೆಗಳಿಂದ ನನಗೆ ಬಲವನ್ನು ಹೆಚ್ಚಿಸುವಿರಿ. ಇದೇ ನೀವು ನನ್ನ ವಿಷಯದಲ್ಲಿ ನಡೆದುಕೊಳ್ಳಬೇಕಾದ ರೀತಿ. ಈ ಉದ್ದೇಶದಿಂದಲೇ ನಾನು ವೇದಗಳನ್ನು ಯಜ್ಞಗಳನ್ನು ಅದಕ್ಕೆ ಬೇಕಾದ ಔಷಧಿಗಳನ್ನು ಸೃಷ್ಟಿಸಿರುವೆನು. ಮನುಷ್ಯರು ಇದರಿಂದ ನಿಮ್ಮನ್ನು ತೃಪ್ತಿಗೊಳಿಸುವರು. ಈ ಕಲ್ಪಾಂತದವರೆಗೆ ನಿಮ್ಮನ್ನು ನಾನು ಈ ಪ್ರವೃತ್ತಿ ಧರ್ಮದಲ್ಲಿ ಇರುವುದಕ್ಕಾಗಿಯೇ ಸೃಷ್ಟಿಸಿರುವೆನು. ನೀವು ನಿಮ್ಮ ಅಧಿಕಾರಕ್ಕೆ ತಕ್ಕಂತೆ ಲೋಕಕ್ಕೆ ಹಿತ ಕಾರ್ಯವನ್ನು ಮಾಡಿರಿ. ಮರೀಚಿ, ಅಂಗೀರಸ್ಸು, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠರೆಂಬಿ 7 ಮಂದಿಯು ಮನಸ್ಸಿನಿಂದ ನಿರ್ಮಿಸಲ್ಪಟ್ಟವರು. ಇವರು ವೇದವಿತ್ತುಗಳಲ್ಲಿ ಮುಖ್ಯರೆನಿಸಿಕೊಂಡು ವೇದಾಚಾರ್ಯರೆನಿಸುವರು.
ಅವರು ಪ್ರವೃತ್ತಿ ಧರ್ಮವನ್ನೇ ಅವಲಂಬಿಸತಕ್ಕವರು. ಏಕೆಂದರೆ ಪ್ರಜಾ ಸೃಷ್ಟಿಗಾಗಿಯೇ ಅವರು ಏರ್ಪಟ್ಟವರು. ಕ್ರಿಯಾವಂತರಿಗೆ ಇದೇ ಸನಾತನವಾದ ಮಾರ್ಗವು. ಅದನ್ನು ನಾನು ವ್ಯಕ್ತಗೊಳಿಸಿದನು. ಲೋಕ ಸೃಷ್ಟಿಯನ್ನು ಮಾಡತಕ್ಕವನು ಅನಿರುದ್ಧನು. ಸನ, ಸನತ್ಸುಜಾತ, ಸನಕ, ಸನಂದ, ಸನತ್ಕುಮಾರ, ಕಪಿಲ, ಸನಾತನನೆಂಬಿ 7 ಮಂದಿ ಋಷಿಗಳು ಬ್ರಹ್ಮನ ಮಾನಸ ಪುತ್ರರು. ಇವರಿಗೆ ವಿಜ್ಞಾನವೆಂಬುದು ವ್ಯಾಸಂಗವಿಲ್ಲದೆ ತನಗೆ ತಾನೇ ಉಂಟಾಗಿರುವುದು. ಈ 7 ಮಂದಿ ಮಾತ್ರ ನಿವೃತ್ತಿ ಧರ್ಮವನ್ನು ಅವಲಂಬಿಸುವರು. ಇವರು ಸಾಂಖ್ಯಯೋಗ ವಿಶಾರದರು, ಧರ್ಮಶಾಸ್ತ್ರಗಳಿಗೆ ಆಚಾರ್ಯರು, ಮೋಕ್ಷ ಧರ್ಮ ಪ್ರವರ್ತಕರು. ಅವ್ಯಕ್ತವೆನಿಸಿದ ಪ್ರಕೃತಿಯಿಂದ ಅಹಂಕಾರವು, ಸತ್ವ ರಜಸ್ಸು ತಮಸ್ಸುಗಳೆಂಬ 3 ಗುಣಗಳು ಹುಟ್ಟಿದವು. ಆ ಪ್ರಕೃತಿಗಿಂತಲೂ ಬೇರೆಯಾದವನು ಕ್ಷೇತ್ರಜ್ಞನು. ಆ ಕ್ಷೇತ್ರಜ್ಞನು ನಾನೇ. ಯಾವಾಗಲೂ ಕರ್ಮ ಮಾರ್ಗವೇನೋ ಪುನರಾವೃತ್ತಿಯುಳ್ಳದ್ದೇ. ಅದೇ ಮಾರ್ಗದಿಂದ ಪುನರಾವೃತ್ತಿಯಿಲ್ಲದ ಮೋಕ್ಷ ಸ್ಥಾನವನ್ನು ಹೊಂದುವುದು ಸಾಧ್ಯವಿಲ್ಲ. ಒಂದೊಂದು ಜಂತುವು ಬೇರೆ ಬೇರೆ ಫಲಗಳಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ಕೆಲವರು ಪ್ರವೃತ್ತಿ ಧರ್ಮಕ್ಕಾಗಿಯೂ ಇನ್ನು ಕೆಲವರು ನಿವೃತ್ತಿ ಧರ್ಮಕ್ಕಾಗಿಯೂ ಸೃಷ್ಟಿಸಲ್ಪಡುವರು. ಅವರು ತಾವು ಸೃಷ್ಟಿಸಲ್ಪಟ್ಟ ಆಯಾ ಕರ್ಮಗಳ ಫಲವನ್ನು ಹೊಂದದೇ ತೀರದು. ಇದು ಇವನು ಬ್ರಹ್ಮನು. ಇವನು ಲೋಕಕ್ಕೆಲ್ಲ ಗುರು ಮತ್ತು ನಿಯಾಮಕನು. ಎಲ್ಲವನ್ನೂ ಸೃಷ್ಟಿಸತಕ್ಕವನು ಇವನೇ. ಇವನೇ ನಿಮಗೆ ತಂದೆ, ತಾಯಿ ಮತ್ತು ಅಜ್ಜನು. ಇವನು ನನ್ನ ಅನುಗ್ರಹದಿಂದ ಇತರ ಪ್ರಾಣಿಗಳಿಗೆ ವರಪ್ರದನಾಗುವನು. ಇವನ ಪುತ್ರನು ರುದ್ರನು. ಇವನ ಆಜ್ಞೆಯಿಂದ ಅವನು ಕಾರ್ಯಸಮರ್ಥನಾಗಿ ಲೋಕಗಳನ್ನು ಧರಿಸುವನು. ಅವನು ಲಲಾಟದಿಂದ ಹುಟ್ಟಿದವನು. ನಿಮ್ಮ ನಿಮ್ಮ ಅಧಿಕಾರಗಳಿಂದ ನೀವು ಲೋಕಕ್ಕೆ ಹಿತವನ್ನು ಮಾಡಿರಿ. ವೇದ ಕ್ರಿಯೆಗಳು ಲೋಕದಲ್ಲಿ ಪ್ರವರ್ತಿಸಲಿ. ಪ್ರಾಣಿಗಳಿಗೆ ಆಯಾ ಕರ್ಮಗಳನ್ನು, ಅವುಗಳಿಗೆ ತಕ್ಕ ಗತಿಗಳನ್ನು, ಅವರವರ ಆಯುಷ್ ಕಾಲಗಳನ್ನು ನೀವೇ ನಿರ್ಧರಿಸಿರಿ. ಈಗ ನಡೆಯುವುದು ಕೃತಯುಗವು. ಇದು ಶ್ರೇಷ್ಠವಾದ ಕಾಲವು. ಈ ಯುಗದಲ್ಲಿ ಯಜ್ಞಗಳಲ್ಲಿ ಪಶುಹಿಂಸೆಯೂ ಕೂಡದು. ಇದು ನನ್ನ ವಿಧಿ. ಇದಕ್ಕೆ ವಿರುದ್ಧವಾಗಿ ನಡೆಯಬಾರದು. ಈ ಯುಗದಲ್ಲಿ ಧರ್ಮವು 4 ಪಾದಗಳಿಂದ ನಿಂತಿರುವುದು. ಅದರಿಂದಾಚೆಗೆ ತ್ರೇತಾಯುಗವು ಬಂದು ಅದರಲ್ಲಿ ವೇದ ಧರ್ಮದ 3 ಪಾದಗಳು ಮಾತ್ರ ನಿಂತಿರುವವು. ಆ ಯುಗದಲ್ಲಿ ಯಜ್ಞ ಪಶುಗಳು ಮಂತ್ರ ಜಲದ ಪ್ರೋಕ್ಷಣದಿಂದಲೇ ವಧವನ್ನು ಹೊಂದುವವು. ತ್ರೇತಾಯುಗವು ಕಳೆದ ಮೇಲೆ ಮಿಶ್ರ ಕಾಲವೆನಿಸಿದ ದ್ವಾಪರ ಯುಗವು ಬರುವುದು. ಆ ಯುಗದಲ್ಲಿ ಧರ್ಮವು 2 ಪಾದಗಳಿಂದ ನಿಲ್ಲುವುದು. ಆ ಯುಗವು ಹೋದ ಮೇಲೆ 4ನೆಯದಾದ ಶಿಷ್ಯ ಯುಗವು ಕಲಿಯನ್ನು ಮುಂದಿಟ್ಟುಕೊಂಡೇ ಬರುವುದು. ಆಗ ಧರ್ಮದ 3 ಪಾದಗಳು ಹೋಗಿ ಅದು 1 ಪಾದದಿಂದ ಮಾತ್ರ ಇರುವುದು ಎಂಬಿ ಮಾತುಗಳು ಕೇಳಿಸಿದವು. ಇದನ್ನು ಕೇಳಿ ದೇವತೆಗಳು ಋಷಿಗಳು ಭಯಪಟ್ಟು ತಿರುಗಿ ಅದೃಶ್ಯನಾದ ಭಗವಂತನನ್ನು ಕುರಿತು, ದೇವ, ಕಲಿಯುಗದಲ್ಲಿ ಧರ್ಮದ 1 ಪಾದವು ಮಾತ್ರ ಇರುವುದಾದರೆ ಆಗ ನಮ್ಮ ಗತಿಯೇನು, ನಾವು ಮಾಡುವುದೇನು ಎಂದರು. ಅದಕ್ಕೆ ಆ ಭಗವಂತನು, ಸಚ್ಚರಿತ್ರವುಳ್ಳ ಗುರುಗಳಿಗೆ ಎಲ್ಲಿ ಪೂಜ್ಯತೆಯುಂಟೋ ಅಲ್ಲಿ ನೀವಿರಬಹುದು. ಅಲ್ಲಿ ಧರ್ಮಕ್ಕೆ ಕೊರತೆಯಿಲ್ಲ. ಎಲ್ಲೆಲ್ಲಿ ದೇವತಾ ಪೂಜೆ, ಯಜ್ಞ, ತಪಸ್ಸು, ಸತ್ಯ, ದಮ, ಅಹಿಂಸೆ ಇವೆಲ್ಲ ಧರ್ಮಯುಕ್ತವಾಗಿ ಪ್ರವರ್ತಿಸುವವೋ ಅಲ್ಲಿ ನೀವಿರಬಹುದು. ಅಲ್ಲಿ ಅಧರ್ಮವೆಂಬುದು ನಿಮ್ಮ ಕಾಲನ್ನು ಮುಟ್ಟಲಾರದು ಎಂದನು. ಈ ಮಾತನ್ನು ಕೇಳಿ ಎಲ್ಲರೂ ಸಂತೋಷದಿಂದ ಭಗವಂತನಿಗೆ ನಮಸ್ಕರಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ಬ್ರಹ್ಮನೊಬ್ಬನು ಮಾತ್ರ ತಿರುಗಿ ಅನಿರುದ್ಧ ರೂಪಿಯಾದ ಭಗವಂತನನ್ನು ದರ್ಶಿಸಬೇಕೆಂದು ಅಲ್ಲಿಯೇ ನಿಂತನು. ಆಮೇಲೆ ಭಗವಂತನು ಹಯಗ್ರೀವ ರೂಪದಿಂದ ವೇದಗಳನ್ನು ಉಚ್ಚರಿಸುತ್ತಾ ತ್ರಿದಂಡ ಕಮಂಡಲಗಳನ್ನು ಧರಿಸಿ ಆ ಬ್ರಹ್ಮನಿಗೆ ದರ್ಶನವನ್ನು ಕೊಟ್ಟನು. ಬ್ರಹ್ಮನು ದಿವ್ಯ ತೇಜಸ್ಸುಳ್ಳ ಆ ಹಯ ಶಿರಸ್ಸಿಗೆ ನಮಸ್ಕರಿಸಿ ಬದ್ಧಾಂಜಲಿಯಾಗಿ ಮುಂದೆ ನಿಂತನು. ಆಗ ಹಯಗ್ರೀವನು ಅವನನ್ನು ಆಲಂಗಿಸಿ, ಓ ಪಿತಾಮಹ, ನೀನು ಲೋಕಕ್ಕೆ ಬೇಕಾದ ಕಾರ್ಯಗತಿಗಳನ್ನೆಲ್ಲ ಯಥಾವಿಧಿಯಾಗಿ ಚಿಂತಿಸು. ನೀನು ಸಮಸ್ತ ಭೂತಗಳಿಗೂ ಧಾತನು. ಜಗತ್ತಿಗೆ ನೀನೇ ಪ್ರಭು, ನೀನೇ ಗುರು. ನಾನು ನಿನ್ನ ಮೇಲೆ ಈ ಎಲ್ಲ ಭಾರವನ್ನು ಹೊರಿಸಿರುವೆನು. ನೀನು ನಿಶ್ಚಿಂತನಾಗಿ ನಿನ್ನ ಕಾರ್ಯವನ್ನು ನಡೆಸುತ್ತಿರು. ನಿನಗೂ ದೇವತೆಗಳ ಕಾರ್ಯವನ್ನು ನಡೆಸಲು ಅಸಾಧ್ಯವಾದಾಗ ಆ ಸಮಯವನ್ನು ನಾನು ತಿಳಿದು ಆಯಾ ಕಾಲಕ್ಕೆ ತಕ್ಕಂತೆ ಅವತರಿಸುವೆನು ಎಂದು ಹೇಳಿ ಅಂತರ್ಧಾನ ಹೊಂದಿದನು. ಬ್ರಹ್ಮನು ತನ್ನ ಲೋಕಕ್ಕೆ ಹಿಂತಿರುಗಿದನು. ಹೀಗೆ ವಿಷ್ಣುವು ಯಜ್ಞಗಳಲ್ಲಿ ತಾನು ಅಗ್ರಭಾಗವನ್ನು ಹೊಂದತಕ್ಕವನು, ಯಜ್ಞಗಳಲ್ಲಿ ಧರಿಸತಕ್ಕವನು ಆದನು. ಅಕ್ಷಯ ಫಲವನ್ನು ಕೋರತಕ್ಕವರಿಗೆ ಮಾರ್ಗವನ್ನು ತೋರಿಸುವುದಕ್ಕಾಗಿ ಅವನು ತಾನೇ ನಿವೃತ್ತಿ ಧರ್ಮವನ್ನು ಅವಲಂಬಿಸಿದನು. ಪ್ರಜೆಗಳ ಸೃಷ್ಟಿಗಾಗಿ ಪ್ರವೃತ್ತಿ ಧರ್ಮವನ್ನು ವಿಧಿಸಿದನು. ಎಲ್ಲಾ ಭೂತಗಳ ಆದಿ ಮಧ್ಯಾಂತಗಳು ಅವನೇ. ಅವನೇ ಸೃಷ್ಟಿಕರ್ತನು. ಅವನೇ ಎಲ್ಲರಿಗೂ ಧ್ಯೇಯನು, ಕರ್ತನು, ಕಾರ್ಯವೂ ಆಗಿರುವನು.
ಅವನೇ ಯುಗಾಂತದಲ್ಲಿ ಲೋಕಗಳನ್ನೆಲ್ಲ ತನ್ನಲ್ಲಿ ಒಡಗಿಸಿಟ್ಟುಕೊಂಡು ನಿದ್ರಿಸುತ್ತಿದ್ದು ಯುಗಾದಿಯಲ್ಲಿ ಅವುಗಳನ್ನು ಪುನಃಸೃಷ್ಟಿಯಿಂದ ಹೊರಗೆ ಬಿಡುವನು. ನಿರ್ಗುಣನು ಮಹಾತ್ಮನೂ ಆದ ಅವನಿಗೆ ನಮಸ್ಕರಿಸು. ಮಹಾಭೂತಗಳು, ರುದ್ರರು, ಆದಿತ್ಯರು, ವಸುಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ವೇದಾಂಗಗಳು, ಯಜ್ಞಗಳು ಇವಕ್ಕೆಲ್ಲ ಪತಿಯಾದ ಆತನಿಗೆ ನಮಸ್ಕರಿಸು. ಸಮುದ್ರ ಶಾಯಿಯು, ಮುಂಜಕೇಶನು, ಶಾಂತನು, ಮೋಕ್ಷ ಧರ್ಮೋಪದೇಶಕನು, ತಪಸ್ಸು, ತೇಜಸ್ಸು, ಯಶಸ್ಸು, ವರ್ಚಸ್ಸು, ಸಂಪತ್ತು ಇವಕ್ಕೆಲ್ಲ ಪತಿಯೂ ಆದ ಅವನಿಗೆ ನಮಸ್ಕರಿಸು. ಅಪರ್ದಿಯೆಂದು, ವರಾಹನೆಂದು, ಏಕಶೃಂಗನೆಂದು, ಧೀಮಂತನೆಂದು, ವಿವಸ್ವಂತನೆಂದು, ಅಶ್ವಶಿರಸ್ಸೆಂದು, ಚತುರ್ಮೂರ್ತಿ ಧರನೆಂದು ಕೀರ್ತಿಸಲ್ಪಡುವ ಆ ದೇವನಿಗೆ ನಮಸ್ಕರಿಸು. ಸೂಕ್ಷ್ಮನು, ಜ್ಞಾನಗಮ್ಯನು, ಪರಮನು, ಅಕ್ಷಯನೂ ಆದ ಆ ದೇವನಿಗೆ ನಮಸ್ಕರಿಸು. ಅವನು ಅವ್ಯಯ ಗತಿಯುಳ್ಳವನು, ಸರ್ವತ್ರ ಸಂಚರಿಸತಕ್ಕವನು. ಅವನೇ ಪರಬ್ರಹ್ಮನೆಂಬುದನ್ನು ಜ್ಞಾನ ದೃಷ್ಟಿಯುಳ್ಳವರೇ ತಿಳಿಯಬೇಕು. ನಾನು ಆ ಜ್ಞಾನ ದೃಷ್ಟಿಯಿಂದಲೇ ತಿಳಿದೆನು. ಎಲೈ ಶಿಷ್ಯರೇ, ಆ ಸರ್ವೇಶ್ವರನನ್ನು ಸೇವಿಸಿರಿ, ವೇದಗಳಿಂದ ಅವನನ್ನು ಕೀರ್ತಿಸಿರಿ, ವಿದ್ಯುಕ್ತವಾಗಿ ಅವನನ್ನು ಪೂಜಿಸಿರಿ ಎಂದನು. ಹೀಗೆ ವ್ಯಾಸನು ಶಿಷ್ಯರಾದ ನಮಗೂ ತನ್ನ ಮಗನಾದ ಶುಕನಿಗೂ ಉಪದೇಶಿಸಿದ ಮೇಲೆ ಅವನೊಡನೆ ನಾವೆಲ್ಲರೂ ಸೇರಿ ವೇದ ವಾಕ್ಕುಗಳಿಂದ ಭಗವಂತನನ್ನು ಸ್ತುತಿಸಿದೆವು. ಓ ಜನಮೇಜಯ ರಾಜ, ಏಕಾಗ್ರಚಿತ್ತನಾಗಿ ಈ ಉಪಾಖ್ಯಾನವನ್ನು ನಿತ್ಯವೂ ಕೇಳುತ್ತಲೂ ಅದನ್ನು ಕೀರ್ತಿಸುತ್ತಲೂ ಇರುವವನು ಬುದ್ಧಿ, ಬಲ, ಸಂಪತ್ತುಗಳಿಂದ ಮೇಲೆನಿಸುವನು. ರೋಗಿಯು ರೋಗರಹಿತನಾಗುವನು, ಬದ್ಧನಾದವನು ಸೆರೆಯಿಂದ ಬಿಡಲ್ಪಡುವನು. ಇಷ್ಟಗಳನ್ನು ಕೋರತಕ್ಕವರು ಆಯಾ ಕಾಮಿತಗಳನ್ನು ಪಡೆಯುವರು. ಆಯಸ್ಸನ್ನು ಕೋರತಕ್ಕವರು ದೀರ್ಘಾಯುಷ್ಯವನ್ನು ಹೊಂದುವರು. ಇದರಿಂದ ಬ್ರಾಹ್ಮಣನಿಗೆ ಸರ್ವಜ್ಞತ್ವವು, ಕ್ಷತ್ರಿಯನಿಗೆ ಜಯವು, ವೈಶ್ಯನಿಗೆ ಲಾಭವು, ಶೂದ್ರನಿಗೆ ಸುಖವು ಲಭಿಸುವುದು. ಸಂತತಿ ಇಲ್ಲದವರು ಸತ್ಪುತ್ರರನ್ನು ಪಡೆಯುವರು. ಕನ್ಯೆಯರು ಇಷ್ಟನಾದ ಪತಿಯನ್ನು ಪಡೆಯುವರು. ಗರ್ಭವು ತೊಡಕಾಗಿದ್ದ ಸ್ತ್ರೀಯರಿಗೆ ಸುಲಭವಾಗಿ ಪ್ರಸವವಾಗುವುದು. ಗೊಡ್ಡಿಯರು ಸಂತತಿವಂತರಾಗಿ ಪುತ್ರ ಪೌತ್ರರನ್ನು ಕಾಣುವರು. ಪ್ರಯಾಣ ಮಾಡುವಾಗ ಇದನ್ನು ಪಠಿಸುವವರು ಕ್ಷೇಮದಿಂದ ಸಾಗುವರು. ಭಗವಂತನ ಈ ಗುಣಕೀರ್ತನೆಯನ್ನು, ಋಷಿಗಳ ಮತ್ತು ದೇವತೆಗಳ ಸಮಾಗಮವನ್ನು ಕುರಿತು ವೇದವ್ಯಾಸನು ಹೇಳಿದ ಈ ಮೇಲಿನ ಉಪಾಖ್ಯಾನವನ್ನು ಕೇಳಿದ ಭಕ್ತರೆಲ್ಲರೂ ನಿತ್ಯ ಸುಖಿಗಳಾಗುವರು. ಇದು 349ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.